ನಾನು ಈ ದಿನ ವಿನಾಯಕ ಗಜಮುಖನಾಗಿ ಪುನರ್ಜನ್ಮ ಪಡೆದ ಸನ್ನಿವೇಶವನ್ನು ಮಾಡುತ್ತಿದ್ದೇನೆ. ಪಾರ್ವತಿ ದೇವಿ ಎಂದಿನಂತೆ ಗಂಧದ ಲೇಪನ ಮಾಡಿಕೊಂಡು ಸ್ನಾನಕ್ಕೆ ಸಜ್ಜಾಗುವಂತಹ ಸಂದರ್ಭದಲ್ಲಿ ತನ್ನ ಮೈಗೆ ಸವರಿದ್ದ ಗಂಧದಿಂದ ಒಬ್ಬ ಮುದ್ದಾದ ಬಾಲಕನನ್ನು ಸೃಷ್ಟಿ ಮಾಡುತ್ತಾರೆ. ನಂತರ ಅವರು ಆ ಬಾಲಕನಿಗೆ ಜೀವ ತುಂಬುತ್ತಾರೆ. ತಾನು ಸ್ನಾನ ಮಾಡಿ ಬರುವುದಾಗಿಯೂ ತನ್ನ ಕಾವಲಿಗೆ ನೀನು ನಿಲ್ಲಬೇಕು ಎಂದು ಹೇಳಿ ಹೋಗುತ್ತಾರೆ. ಇದೇ ಸಮಯಕ್ಕೆ ಕೈಲಾಸದಿಂದ ಆಗಮಿಸಿದ ಶಿವನಿಗೆ ಆ ಬಾಲಕ ಶಿವನು ತನ್ನ ತಂದೆ ಎಂದು ತಿಳಿಯದೆ ಅವರನ್ನು ತಡೆದು ಒಳಗೆ ಬರದಂತೆ ಹೇಳುತ್ತಾರೆ. ಇದರಿಂದ ಕೋಪಗೊಂಡ ಶಿವ ವಿನಾಯಕನೊಂದಿಗೆ ಯುದ್ಧಕ್ಕೆ ಮುಂದಾಗುತ್ತಾರೆ. ವಿನಾಯಕನ ಶಿರವನ್ನು ತ್ರಿಶೂಲದ ಮೂಲಕ ನೆಲಕ್ಕೆ ಉರುಳಿಸುತ್ತಾರೆ. ಸ್ಥಳಕ್ಕೆ ಆಗಮಿಸಿದ ಪಾರ್ವತಿ ಮಗನ ಶರೀರ ನೋಡಿ ದುಃಖಿತಳಾಗುತ್ತಾಳೆ. ಕೋಪದಿಂದ ಶಿವನ ಮೇಲೆ ಯುದ್ಧಕ್ಕೆ ನಿಲ್ಲುತ್ತಾರೆ. ಆಗ ಶಿವನೊಂದಿಗೆ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಯಾವುದಾದರೂ ಜೀವಿಯ ತಲೆ ತೆಗೆದುಕೊಂಡು ಬಾ ಎಂದು ಹೇಳಲು ಒಂದು ಆನೆಯ ತಲೆಯನ್ನು ತಂದು ಬಾಲಕನಿಗೆ ಜೋಡಿಸುತ್ತಾರೆ. ಗಣಪತಿ ಗಜಮುಖನಾಗಿ ಮತ್ತೊಮ್ಮೆ ಜನಿಸುತ್ತಾರೆ.